ನಮಸ್ಕಾರ. ಶಿವರಾತ್ರಿ ದಿನ. ಹ್ಮ್. ಕಠಿಣ ಪೂಜೆ, ಉಪವಾಸ, ಜಾಗರಣೆ ಇದೆಲ್ಲ ಏನು ಮಾಡ್ದೆ ಸುಮ್ನೆ ಒಂದೇ ಒಂದು ನಿರ್ದಿಷ್ಟ ವಸ್ತು ತಿಂದ್ರೆ ಸಾಕು ನಿಮಗೆ ಅಪಾರ ಸಂಪತ್ತು ಸಿಗುತ್ತೆ ಅಂತ ಹೇಳಿದ್ರೆ ಏನನ್ನಿಸುತ್ತೆ? ನಮಸ್ಕಾರ. ಕೇಳೋಕೆ ತುಂಬಾ ಆಕರ್ಷಕವಾಗಿದೆ ಅಲ್ವಾ? ಹೌದು. ಯಾಕಂದ್ರೆ ಸಾಮಾನ್ಯವಾಗಿ ಹಬ್ಬ, ವ್ರತ ಅಂದ್ರೇನೆ ಕಠಿಣ ನಿಯಮಗಳು, ಶಿಸ್ತು, ಭಕ್ತಿ, ಮೋಕ್ಷ ಈ ತರದ ಮಾತುಗಳನ್ನ ಕೇಳ್ತೀವಿ. ಹೌದು ಹೌದು. ಆದ್ರೆ ಇಲ್ಲಿ ಒಂದೇ ಒಂದು ಸಣ್ಣ ಕೆಲಸಕ್ಕೆ ನೇರವಾಗಿ ಸಂಪತ್ತು ಸಿಗುತ್ತೆ ಅನ್ನೋದು ಸ್ವಲ್ಪ ಕುತೂಹಲ ಮೂಡಿಸುತ್ತೆ. ಖಂಡಿತ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ನಮ್ಮ ಹತ್ರ ಮಹಾಶಿವರಾತ್ರಿಯ ಪವಿತ್ರ ಆಚರಣೆಗಳು ಮತ್ತು ಆಹಾರ ಪದ್ಧತಿಗಳು ಅಂತ ಒಂದು ಮೂಲ ಇದೆ. ಇದು ಶಿವಮಹಾಪುರಾಣದ ಕಥೆಗಳ ಆಧಾರದ ಮೇಲೆ ಖಾಸಗಾಗಿ 2026 ಫೆಬ್ರವರಿ 15ರಂದು ಬರುವ ಶಿವರಾತ್ರಿಯ ಬಗ್ಗೆ ವಿವರಿಸುತ್ತೆ. ಹೌದು, ನೀವು ಹೇಳಿದ್ದು ಸರಿ. ಇದು ಸುಮ್ಮನೆ ಬರುವ ಶಿವರಾತ್ರಿ ಅಲ್ಲ. ಈ ಮೂಲದ ಪ್ರಕಾರ ಇದು ಸುಮಾರು 140 ವರ್ಷಗಳ ನಂತರ ಬರ್ತಾ ಇರೋ ಒಂದು ಅಪರೂಪದ ಯೋಗ. 140 ವರ್ಷ? ಹೌದು. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಅದು ಭಾನುವಾರದ ದಿನ ಬಂದಿದೆ. 140 ವರ್ಷಗಳ ನಂತರ ಬರುವ ಯೋಗ ಅಂದ್ರೆ ಏನಿದ್ರ ವಿಶೇಷ? ಯಾಕಿದಕ್ಕಿಷ್ಟು ಮಹತ್ವ ಕೊಟ್ಟಿದ್ದಾರೆ? ಒಳ್ಳೆಯ ಪ್ರಶ್ನೆ. ಈ ಅಪರೂಪದ ಯೋಗ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಪ್ರಮುಖ ಗ್ರಹಗಳು ಅಂದ್ರೆ ಶನಿ ಮತ್ತು ಸೂರ್ಯನಂತಹ ಗ್ರಹಗಳು ಒಂದು ನಿರ್ದಿಷ್ಟವಾದ ಶುಭ ಸ್ಥಾನದಲ್ಲಿ ಒಟ್ಟಿಗೆ ಸೇರೋದು. ಓಕೆ. ಇಂತಹ ಸಂಯೋಗಗಳು ಭೂಮಿಯ ಮೇಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಅಂತ ಒಂದು ನಂಬಿಕೆ. ಹಾಗಾಗಿ ಈ ದಿನ ಮಾಡುವ ಪೂಜೆ, ವ್ರತ, ಧ್ಯಾನಗಳಿಗೆಲ್ಲ ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಶಕ್ತಿ, ಹೆಚ್ಚು ಫಲ ಸಿಗುತ್ತೆ ಅನ್ನೋದು ಇದರ ಹಿಂದಿನ ತರ್ಕ. ಹಾಗಂದ್ರೆ ಈ ದಿನ ಮಾಡುವ ಆಚರಣೆಗಳಿಗೆ ಒಂದು ಕಾಸ್ಮಿಕ್ ಬೂಸ್ಟ್ ಸಿಗುತ್ತೆ ಅನ್ನೋ ಹಾಗೆ. ಸರಿ, ಹಾಗಾದ್ರೆ ಈ ದಿನದ ಆಚರಣೆಗಳ ಹಿಂದಿನ ಕಥೆನೇನು? ಯಾಕೆ ಮಹಾಶಿವರಾತ್ರಿ ಇಷ್ಟು ಪವಿತ್ರ? ಮೂಲತಃ ಇದನ್ನ ಶಿವ ಮತ್ತು ಶಕ್ತಿಯ ಸಂಗಮದ ದಿನ ಅಂತ ಪರಿಗಣಿಸಲಾಗುತ್ತೆ. ಶಿವ ಮತ್ತು ಶಕ್ತಿ? ಹೌದು. ಇದು ಕೇವಲ ಒಂದು ಹಬ್ಬವಲ್ಲ. ಬ್ರಹ್ಮಾಂಡದ ಪುರುಷ ಮತ್ತು ಪ್ರಕೃತಿ ಶಕ್ತಿಗಳು ಒಂದಾಗುವ ಒಂದು ದಿವ್ಯ ರಾತ್ರಿ. ಇದೇ ದಿನ ಪಾರ್ವತೀದೇವಿ ಕಠಿಣ ತಪಸ್ಸು ಮಾಡಿ ಶಿವನನ್ನ ಪತಿಯಾಗಿ ಪಡೆದಳು ಅಂತನೂ ಪುರಾಣ ಹೇಳುತ್ತೆ. ಅದಕ್ಕೆ ಅಲ್ವಾ ಇವತ್ತಿಗೂ ಒಳ್ಳೆ ಗಂಡ ಸಿಗಲಿ ಅಂತ ಹುಡುಗಿಯರು ಈ ವ್ರತವನ್ನು ತುಂಬಾ ಶ್ರದ್ಧೆಯಿಂದ ಮಾಡೋದು. ನಿಜ. ಮೂಲದಲ್ಲಿ ಇನ್ನೊಂದು ಪ್ರಮುಖ ವಿಷಯ ಹೇಳಿದೆ. ಇದೇ ದಿನ ಶಿವನು ಮೊದಲ ಬಾರಿಗೆ ಲಿಂಗರೂಪದಲ್ಲಿ ಪ್ರಕಟನಾದ ಅಂತ. ನಿಖರವಾಗಿ. ಅದೇ ಕಾರಣಕ್ಕೆ ಶಿವರಾತ್ರಿಯೆಂದು ಶಿವಲಿಂಗ ಪೂಜೆಗೆ ಅಷ್ಟೊಂದು ಪ್ರಾಮುಖ್ಯತೆ. ಅದು ಶಿವನ ನಿರಾಕಾರ ಮತ್ತು ಸಾಕಾರ ಎರಡೂ ರೂಪಗಳ ಆರಾಧನೆಯ ದಿನ. ಸರಿ, ಹಾಗಾದ್ರೆ ಈ ದಿನದ ಮುಖ್ಯ ಆಚರಣೆಗಳ ಬಗ್ಗೆ ಮಾತಾಡೋಣ. ಮೊದಲನೇದು ಮತ್ತು ಎಲ್ಲರಿಗೂ ಗೊತ್ತಿರೋದು ಉಪವಾಸ ಮತ್ತು ಜಾಗರಣೆ. ಹೌದು. ಉಪವಾಸದಲ್ಲಿ ಹಲವಾರು ವಿಧಗಳಿವೆ. ಶಕ್ತಿಯಿದ್ದವರು ನಿರಾಹಾರ ಅಂದ್ರೆ ನೀರು ಕೂಡ ಕುಡಿಯದೇ ಇರೋದು. ಅದು ತುಂಬಾ ಕಷ್ಟ. ಹೌದು. ಇಲ್ಲದವರು ಹಣ್ಣುಗಳು ಅಥವಾ ಗೆಡ್ಡೆಗೆಣಸು, ಸಬ್ಬಕ್ಕಿ ಅಂತಹ ಸಾತ್ವಿಕ ಆಹಾರ ಸೇವಿಸಬಹುದು ಅಂತ ಮೂಲದಲ್ಲಿ ಹೇಳಲಾಗಿದೆ. ಆದರೆ ಉಪವಾಸಕ್ಕಿಂತ ಮುಖ್ಯವಾಗಿರೋದು ರಾತ್ರಿ ಜಾಗರಣೆ. ಆ ಇಡೀ ರಾತ್ರಿ ಎಚ್ಚರವಿದ್ದು ಶಿವನ ಧ್ಯಾನ, ಭಜನೆ, ಕೀರ್ತನೆಯಲ್ಲಿ ಕಳೆಯಬೇಕು. ಹೌದು. ಆಕ್ಚುಲಿ ಆಧುನಿಕ ವಿಜ್ಞಾನ ಕೂಡ ಹೇಳತ್ತಲ್ವಾ, ನಿದ್ದೆ ಇಲ್ಲದೆ ಜಾಗರಣೆ ಮಾಡಿದಾಗ ನಮ್ಮ ಮೆದುಳಿನ ಮೇಲೆ ಒಂದು ವಿಚಿತ್ರವಾದ ಪರಿಣಾಮ ಆಗುತ್ತೆ ಅಂತ. ನಿಜ. ಕೆಲವೊಮ್ಮೆ ಅದು ಆಧ್ಯಾತ್ಮಿಕ ಅನುಭವಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತಾನೂ ಹೇಳ್ತಾರೆ. ಅದೇ, ಬಹುಶಃ ನಮ್ಮ ಹಿರಿಯರಿಗೆ ಈ ಒಂದು ನಂಟು ಗೊತ್ತಿತ್ತೇನೋ? ಖಂಡಿತ ಇರಬಹುದು. ಆ ರಾತ್ರಿಯನ್ನ 4 ಯಾಮಗಳಾಗಿ ವಿಂಗಡಿಸ್ತಾರೆ. ಯಾಮ ಅಂದ್ರೆ ಸರಿಸುಮಾರು 3 ಗಂಟೆಗಳ ಒಂದು ಅವಧಿ. ಪ್ರತಿ ಯಾಮದಲ್ಲೂ ಶಿವನಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕ ಮಾಡಲಾಗುತ್ತೆ. ಅದರಲ್ಲೂ ನಿಶ್ಚಿತ ಕಾಲ ಪೂಜೆ ಅಂತ ಒಂದಿದೆ. ಅದು ಅತ್ಯಂತ ಶ್ರೇಷ್ಠ. ನಿಶ್ಚಿತ ಕಾಲ ಪೂಜೆ ಅಂದ್ರೆ ಅದು ಯಾವ ಸಮಯ? ನಿಶ್ಚಿತ ಕಾಲ ಪೂಜೆ ಅಂದ್ರೆ ಮಧ್ಯರಾತ್ರಿಯ ಸಮಯ. ಸಾಮಾನ್ಯವಾಗಿ ರಾತ್ರಿ 12ರಿಂದ 1 ಗಂಟೆಯ ನಡುವೆ. ಈ ಸಮಯದಲ್ಲಿ ಶಿವನ ಶಕ್ತಿಯು ಉತ್ತುಂಗದಲ್ಲಿರ್ತದೆ, ಪರಾಕಾಷ್ಠೆಯಲ್ಲಿರ್ತದೆ ಅಂತ ನಂಬಲಾಗತ್ತೆ. ಹಾಗಾಗಿ ಈ ಹೊತ್ತಿನಲ್ಲಿ ಮಾಡುವ ಪೂಜೆ ಅತ್ಯಂತ ಶಕ್ತಿಶಾಲಿ ಅಂತ ಪರಿಗಣಿಸಲಾಗಿದೆ. ಸರಿ, ಈಗ ನಾವು ಕಾರ್ಯಕ್ರಮ ಶುರು ಮಾಡಿದ ಆ ಪ್ರಶ್ನೆಗೆ ವಾಪಸ್ ಬರೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸಂಪತ್ತನ್ನು ತರುತ್ತೆ ಅಂತ ಹೇಳಿದ ಆ ಒಂದು ನಿರ್ದಿಷ್ಟ ವಸ್ತು ಯಾವುದು? ಹೌದು, ಇದು ಈ ಚರ್ಚೆಯ ಅತ್ಯಂತ ವಿಶಿಷ್ಟವಾದ ಭಾಗ. ಶಿವಪುರಾಣದ ಉಲ್ಲೇಖದೊಂದಿಗೆ ಈ ಮೂಲ ಹೇಳುವುದೇನೆಂದರೆ, ಉಪವಾಸ ಮಾಡುವವರು ಕಡ್ಡಾಯವಾಗಿ ಉಮ್ಮತಿದತ್ತೂರ ಮತ್ತು ಭಾಂಗ್ ಸೇವಿಸಬೇಕು. ಒಂದು ನಿಮಿಷ,
ದತ್ತುರ ಮತ್ತು ಭಾಂಗ್. ಹೌದು, ಪೂರ್ತಿಯಾಗಿ ತಿನ್ನೋಕಾಗಿದ್ದರೂ ಅದರ ರುಚಿಯನ್ನಾದ್ರೂ ನೋಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದೇನಿದು? ಇವು ಸಾಮಾನ್ಯವಾಗಿ ಮಾದಕ ವಸ್ತುಗಳು ಅಂತ ಪರಿಗಣಿಸಲಾಗುತ್ತೆ ಅಲ್ವಾ? ಪೂಜೆಯ ಸಮಯದಲ್ಲಿ ಇದನ್ನ ಸೇವಿಸಬೇಕು ಅನ್ನೋದು ಕೇಳೋಕೆ ತುಂಬಾ ಆಶ್ಚರ್ಯ ಆಗುತ್ತೆ. ಇದ್ರ ಹಿಂದಿನ ತರ್ಕವಾದರೂ ಏನು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಮೂಲದಲ್ಲಿ ಹೇಳೋ ಪ್ರಕಾರ ಇದನ್ನು ಸೇವಿಸುವುದರಿಂದ ವ್ರತ ಪೂರ್ಣಗೊಳ್ಳುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಭೋಲೆನಾಥನ ಅನುಗ್ರಹ ಸಿಗುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ. ಆದ್ರೆ ಯಾಕೆ? ಆದರೆ ಇದರ ಸಾಂಕೇತಿಕ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಂಪತ್ತು ಅಂದ್ರೆ ಕೇವಲ ಹಣ, ಬಂಗಾರ ಅಂತ ಅರ್ಥೈಸ್ಕೊಳ್ಬೇಕಿಲ್ಲ. ಶಿವನು ವೈರಾಗಿ, ಲೌಕಿಕ ಸಂಪತ್ತನ್ನು ಮೀರಿದವನು. ಅಂದ್ರೆ ನೋಡಿ, ದತ್ತೂರದಂತಹ ವಸ್ತುಗಳು ಮನಸ್ಸನ್ನು ಲೌಕಿಕ ಚಿಂತೆಗಳಿಂದ, ಅಹಂಕಾರದಿಂದ, ಜಂಜಾಟಗಳಿಂದ ಸ್ವಾರ್ಥ ಸಮಯದವರೆಗೆ ಬಿಡುಗಡೆಗೊಳಿಸುತ್ತವೆ. ಹೌದು. ಆ ಒಂದು ಸ್ಥಿತಿಯಲ್ಲಿ ಮನಸ್ಸು ದೈವಿಕ ಚಿಂತನೆಗೆ ಹೆಚ್ಚು ತೆರೆದುಕೊಳ್ಬೋದು. ಹಾಗಾಗಿ ಇಲ್ಲಿ ಹೇಳಿರುವ ಸಂಪತ್ತು ಅನ್ನೋದು ಬಹುಶಃ ಆಂತರಿಕ ಶಾಂತಿ, ಜ್ಞಾನೋದಯ ಅಥವಾ ಆಧ್ಯಾತ್ಮಿಕ ಸಂಪತ್ತು ಆಗಿರಬಹುದು. ವಾವ್, ಇದು ಕಂಪ್ಲೀಟ್ಲಿ ಒಂದು ಹೊಸ ದೃಷ್ಟಿಕೋನ. ಅಂದ್ರೆ ಮನಸ್ಸನ್ನು ಸಾಮಾನ್ಯ ಸ್ಥಿತಿಯಿಂದ ಹೊರತಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವ ಒಂದು ಟೂಲ್ ಆಗಿ ಇದನ್ನು ನೋಡಲಾಗಿದೆ. ಎಕ್ಸಾಕ್ಟ್ಲಿ. ಇದು ಲೌಕಿಕ ಬಂಧನಗಳಿಂದ ಸಿಗುವ ಮುಕ್ತಿಯ ಸಂಕೇತ. ತುಂಬಾ ಇಂಟ್ರೆಸ್ಟಿಂಗ್. ಸರಿ, ಇವುಗಳ ಜೊತೆಗೆ ಉಪವಾಸದ ಸಮಯದಲ್ಲಿ ಬೇರೆ ಏನ್ ತಿನ್ಬೋದು? ತಾಜಾ ಹಣ್ಣುಗಳು, ಸೇಬು, ಕಿತ್ತಳೆ, ಪಪ್ಪಾಯಿ, ಆಮೇಲೆ ಸಬ್ಬಕ್ಕಿ, ಆಲೂಗೆಡ್ಡೆ, ಗೆಣಸು ಮತ್ತು ಅಡುಗೆಯಲ್ಲಿ ಸಾಮಾನ್ಯ ಉಪ್ಪಿನ ಬದಲು ಸೈಂಧವ ಲವಣ ಅಂದ್ರೆ ಕಲ್ಲುಪ್ಪನ್ನು ಬಳಸ್ಬೋದು. ಹಾಲು, ಚಹಾ ಎಲ್ಲ? ಹಾಲು, ಚಹಾ ಕೂಡ ಸೇವಿಸ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಸರಿ, ಈಗ ಶಿವನಿಗೆ ಅರ್ಪಿಸುವ ವಸ್ತುಗಳ ಬಗ್ಗೆ ಮಾತಾಡೋಣ. ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷ ಅರ್ಥವಿದೆ ಅನ್ಸುತ್ತೆ. ಖಂಡಿತ. ಗಂಗಾಜಲ ಅರ್ಪಿಸಿದ್ರೆ ಮನಃಶಾಂತಿ. ಬಿಲ್ವಪತ್ರೆ ಇಲ್ಲದೆ ಶಿವಪೂಜೆ ಅಪೂರ್ಣ. ಹೌದು, ಬಿಲ್ವಪತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತು. ಅದರ 3 ದಳಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತ. ಅದನ್ನು ಅರ್ಪಿಸಿದ್ರೆ ಶಿವಲೋಕ ಪ್ರಾಪ್ತಿ ಅಂತ ನಂಬಿಕೆ. ಕಬ್ಬಿನ ರಸ, ಇದು ಸ್ವಲ್ಪ ವಿಚಿತ್ರವಾಗಿದೆ. ಸಾಮಾನ್ಯವಾಗಿ ಹಾಲು, ನೀರು, ಮೊಸರು ಕೇಳಿದ್ದೀವೆ. ಕಬ್ಬಿನ ರಸಕ್ಕೂ ಶಿವಪೂಜೆಗೂ ಏನು ಸಂಬಂಧ? ಮೂಲದ ಪ್ರಕಾರ ಕಬ್ಬು ಕಾಮದೇವನ ಬಿಲ್ಲಿನ ಸಂಕೇತ. ಓ, ಕಾಮದೇವನ ಬಿಲ್ಲು? ಹೌದು, ಶಿವನು ಕಾಮದೇವನನ್ನು ಭಸ್ಮ ಮಾಡಿದವನು. ಹಾಗಾಗಿ ಕಾಮವನ್ನು ಜಯಿಸಿದ ಶಿವನಿಗೆ ಮಾಧುರ್ಯದ ಸಂಕೇತವಾದ ಕಬ್ಬಿನ ರಸವನ್ನು ಅರ್ಪಿಸುವುದರ ಮೂಲಕ ನಮ್ಮ ಜೀವನದಲ್ಲಿ ಸಂಬಂಧಗಳು ಮಧುರವಾಗಿರ್ಲಿ ಅಂತ ಬೇಡ್ಕೊಳ್ಳುವುದಾದರೆ ಇಂದಿನ ಉದ್ದೇಶವಾಗಿರ್ಬೋದು. ಆಸಕ್ತಿದಾಯಕವಾಗಿದೆ. ಇನ್ನು ದತ್ತುರಿ ಹಣ್ಣು, ಉಮ್ಮತ್ತಿ ಹೂವು, ಭಾಂಗ್ ಇವುಗಳನ್ನು ಸೇವಿಸುವುದಕ್ಕೂ ಹೇಳಿದ್ದಾರೆ, ಅರ್ಪಿಸುವುದಕ್ಕೂ ಹೇಳಿದ್ದಾರೆ. ಹೌದು, ಉಮ್ಮತ್ತಿ ಹೂವು ಶಿವನಿಗೆ ಅತ್ಯಂತ ಪ್ರಿಯ. ಅದು ಮಾನಸಿಕ ಶಾಂತಿಯನ್ನು ಕೊಡ್ತದೆ. ದತ್ತೂರಿ ಹಣ್ಣು ಶತ್ರುಭಯವನ್ನು ದೂರ ಮಾಡುತ್ತೆ. ಭಾಂಗ್ ಯಾಕೆ? ಶಿವನು ಹಾಲಾಹಲ ವಿಷ ಕುಡಿದಾಗ ಅವನ ದೇಹವನ್ನು ತಂಪುಗೊಳಿಸಲು ಬಾಂಗನ್ನು ಬಳಸಲಾಯಿತು ಅಂತ ಒಂದು ಕಥೆ ಇದೆ. ಹಾಗಾಗಿ ಅದನ್ನು ಅರ್ಪಿಸಿದ್ರೆ ರೋಗಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗಿದೆ. ಸೊ ಪ್ರತಿಯೊಂದು ಅರ್ಪಣೆಯ ಹಿಂದೆ ಒಂದು ಲೌಕಿಕ ಅಥವಾ ಆಧ್ಯಾತ್ಮಿಕ ಪ್ರಯೋಜನವನ್ನು ಜೋಡಿಸಲಾಗಿದೆ. ಖಂಡಿತ. ಶಿವನಿಗೆ ಇಷ್ಟವಾಗುವ ವಸ್ತುಗಳನ್ನು ಅರ್ಪಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅವನಿಗೆ ಇಷ್ಟವಿಲ್ಲದ ಅಥವಾ ಅವನ ತತ್ವಕ್ಕೆ ವಿರುದ್ಧವಾದ ವಸ್ತುಗಳನ್ನು ದೂರ ಇಡುವುದು. ಈ ಬಗ್ಗೆ ಮೂಲದಲ್ಲಿ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ನೀಡಲಾಗಿದೆ. ಹೌದು, ಮತ್ತು ಈ ನಿಷೇಧಗಳ ಪಟ್ಟಿ ಬಹಳ ದೊಡ್ಡದಿದೆ. ಆಹಾರದಿಂದ ಶುರುವದಿ ನಡವಳಿಕೆ, ಬಟ್ಟೆಯ ಬಣ್ಣದವರೆಗೂ ನಿಯಮಗಳಿವೆ. ಓ. ಮೊದಲನೇದಾಗಿ ಮಾಂಸ, ಮದ್ಯದಂಥ ಯಾವುದೇ ತಾಮಸಿಕ ಆಹಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ತಾಮಸಿಕ ಅಂದ್ರೆ ದೇಹ ಮತ್ತು ಮನಸ್ಸಿಗೆ ಜಡತ್ವ, ಆಲಸ್ಯ ತರುವ ಆಹಾರಗಳು. ಒಂದ್ ನಿಮಿಷ, ಮೂಲದಲ್ಲಿ ಮನೆಯಲ್ಲಿ ಅಡುಗೆ ಮಾಡಬಾರ್ದು, ಮಾಡಿದ್ರೆ ಬಡತನ ಬರ್ತದೆ ಅಂತಾನೂ ಹೇಳಿದೆ ಅಂತೆ. ಇದು ಕೇಳೋಕೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಹೌದು. ಇದರ ಹಿಂದಿನ ತರ್ಕ ಏನಾಗಿರಬಹುದು? ಇದು ಕೇವಲ ಉಪವಾಸ ಮಾಡುವವರಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ಇಡೀ ಕುಟುಂಬಕ್ಕೇನಾ? ಇದು ವ್ರತದ ಕಠಿಣತೆಯನ್ನು ತೋರಿಸುತ್ತೆ. ಇದರ ಹಿಂದಿನ ತರ್ಕವೆಂದರೆ ಆ ದಿನ ನಮ್ಮ ಸಂಪೂರ್ಣ ಗಮನ, ನಮ್ಮ ಶಕ್ತಿ ಕೇವಲ ಭಗವಂತನ ಮೇಲೆ ಇರಬೇಕು. ಅಡುಗೆ ಮಾಡುವಂಥ ಲೌಕಿಕ ಕೆಲಸಗಳಲ್ಲಿ ನಮ್ಮ ಸಮಯ ಮತ್ತು ಶಕ್ತಿ ವ್ಯಯವಾಗಬಾರ್ದು ಅನ್ನೋದು. ಓಕೆ. ಇದು ಸಾಮಾನ್ಯವಾಗಿ ವ್ರತ ಮಾಡುವ ವ್ಯಕ್ತಿಗೆ ಹೆಚ್ಚು ಅನ್ವಯಿಸುತ್ತದೆ. ಬಡತನ ಬರುತ್ತದೆ ಅನ್ನೋದು ಬಹುಶಃ ಆ ನಿಯಮವನ್ನು ಜನರು ಗಂಭೀರವಾಗಿ ಪಾಲಿಸಲಿ ಅಂತ ಹೇಳಿರುವ ಒಂದು ಎಚ್ಚರಿಕೆಯ ಮಾತಾಗಿರ್ಬೋದು. ಸರಿ, ಈಗ ಶಿವಲಿಂಗಕ್ಕೆ ಅರ್ಪಿಸಬಾರದ ವಸ್ತುಗಳ ಬಗ್ಗೆ ಹೇಳಿ. ಇದರ ಪಟ್ಟಿ ದೊಡ್ಡದಿದೆ ಅಂದಿರಿ? ಹೌದು, ಮತ್ತು ಈ ನಿಷೇಧಗಳ ಹಿಂದೆ ಒಂದು ಸ್ಪಷ್ಟವಾದ ತತ್ವವಿದೆ. ಇದನ್ನು ನಾವು 3 ಭಾಗಗಳಾಗಿ ನೋಡಬಹುದು. ಮೊದಲನೇದು ಶಿವನ ವೈರಾಗ್ಯಕ್ಕೆ ಸಂಬಂಧಿಸಿದ್ದು. ಶಿವನು ವೈರಾಗಿ, ಸ್ಮಶಾನವಾಸಿ. ಹಾಗಾಗಿ ಸೌಭಾಗ್ಯದ ಸಂಕೇತಗಳಾದ ಅರಿಶಿಣ,
ಕುಂಕುಮ ಸಿಂಧೂರವನ್ನು ಅವನಿಗೆ ಅರ್ಪಿಸೋದಿಲ್ಲ. ಓ, ಹಾಗಾಗಿ ಅವುಗಳನ್ನ ಶಕ್ತಿ ಸ್ವರೂಪಿಣಿಯಾದ ದೇವಿಯರಿಗೆ ಅರ್ಪಿಸಲಾಗತ್ತೆ. ಎಕ್ಸಾಕ್ಟ್ಲಿ. ಓಕೆ, ಅದು ಅರ್ಥವಾಯ್ತು. ಎರಡನೇ ಭಾಗ ಯಾವುದು? ಎರಡನೇದು ಬೇರೆ ದೇವತೆಗಳಿಗೆ ಸಂಬಂಧಿಸಿದ ವಸ್ತುಗಳು. ಉದಾಹರಣೆಗೆ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯ. ಹೌದು. ಶಂಖವನ್ನು ವಿಷ್ಣು ತನ್ನ ಕೈಯಲ್ಲಿ ಹಿಡಿದಿರ್ತಾನೆ. ಹಾಗಾಗಿ ಇವೆರಡನ್ನೂ ಶಿವಪೂಜೆಯಲ್ಲಿ ಬಳಸೋದಿಲ್ಲ. ಪ್ರತಿಯೊಂದು ದೇವತೆಯ ಸ್ವರೂಪಕ್ಕೆ, ಅವರ ಇಷ್ಟಗಳಿಗೆ ತನ್ನದೇ ಆದ ಮಹತ್ವವಿದೆ. ಸರಿ, ಇನ್ನು ಮೂರನೆಯದು? ಮೂರನೇದು ಶಾಪಗ್ರಸ್ತವಾದ ಅಥವಾ ಅಶುಭವೆಂದು ಪರಿಗಣಿಸಲಾದ ವಸ್ತುಗಳು. ಇದರಲ್ಲಿ ಕೇತಕಿ ಹೂವಿನ ಕಥೆ ಬಹಳ ಪ್ರಸಿದ್ಧ. ಆ ಕಥೆ ಏನು? ಬ್ರಹ್ಮ ತಾನು ಶಿವನ ತುದಿಯನ್ನು ಕಂಡೆ ಅಂತ ಸುಳ್ಳು ಹೇಳಿದಾಗ ಈ ಹೂವು ಅದಕ್ಕೆ ಸುಳ್ಳು ಸಾಕ್ಷಿ ಹೇಳುತ್ತೆ. ಆಗ ಕೋಪಗೊಂಡ ಶಿವ, ನನ್ನ ಪೂಜೆಯಲ್ಲಿ ನಿನಗೆ ಇನ್ನು ಮುಂದೆ ಸ್ಥಾನವಿಲ್ಲ ಅಂತ ಶಾಪ ಕೊಡ್ತಾನೆ. ಹೋ. ಹಾಗೆಯೇ ತೆಂಗಿನ ನೀರು, ಎಳ್ಳು, ಮುರಿದ ಅಕ್ಕಿ ಇವನ್ನೆಲ್ಲ ಶಿವಪೂಜೆಗೆ ಅಶುಭ ಅಂತ ಪರಿಗಣಿಸಿ ದೂರ ಇಡಲಾಗಿದೆ. ಹಾಗಾದ್ರೆ ಈ ಎಲ್ಲ ಮಾಡಬೇಕಾದ ಮತ್ತು ಮಾಡಬಾರದ ನಿಯಮಗಳ ಅಂತಿಮ ಉದ್ದೇಶವೇನು? ಇದೆಲ್ಲ ಕೇವಲ ಸಂಪ್ರದಾಯನ ಅಥವಾ ಇದರ ಹಿಂದೆ ಆಳವಾದ ಅರ್ಥವಿದೆಯಾ? ಖಂಡಿತವಾಗಿಯೂ ಆಳವಾದ ಅರ್ಥವಿದೆ. ಇವೆಲ್ಲವೂ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಸಾಧನಗಳು. ಉಪವಾಸ ದೇಹವನ್ನು ಹಗುರಗೊಳಿಸಿದರೆ ಜಾಗರಣೆ ಮನಸ್ಸನ್ನು ಜಾಗೃತವಾಗಿಡುತ್ತೆ. ನಿಷೇಧ ವಸ್ತುಗಳನ್ನು ತ್ಯಜಿಸುವುದು ನಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದೆಲ್ಲದರ ಅಂತಿಮ ಗುರಿ ಆತ್ಮಶುದ್ಧಿ ಮತ್ತು ದೈವಿಕ ಶಕ್ತಿಯೊಂದಿಗೆ ಒಂದಾಗುವುದು. ಈ ಮೂಲದಲ್ಲಿ ಬಿಲ್ವಪತ್ರೆಯ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವಿದೆ. ಅದರ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಅದರ ಆರೋಗ್ಯ ಪ್ರಯೋಜನಗಳನ್ನು ಪಟ್ಟಿ ಮಾಡಲಾಗಿದೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ನಮ್ಮ ಪೂರ್ವಜರು ಆಧ್ಯಾತ್ಮಿಕ ಮತ್ತು ಭೌತಿಕ ಯೋಗಕ್ಷೇಮವನ್ನು ಬೇರೆ ಬೇರೆಯಾಗಿ ನೋಡ್ತಿರ್ಲಿಲ್ಲ. ಹೌದು. ಪೂಜೆಗೆ ಪವಿತ್ರವಾದ ಬಿಲ್ವಪತ್ರೆ ಜ್ವರ ನಿವಾರಕ, ದೇಹಕ್ಕೆ ತಂಪು ನೀಡುತ್ತೆ, ಮಧುಮೇಹವನ್ನು ನಿಯಂತ್ರಿಸುತ್ತೆ, ರಕ್ತವನ್ನು ಶುದ್ಧೀಕರಿಸುತ್ತೆ. ಹೀಗೆ ಹಲವಾರು ಉಪಯೋಗಗಳಿವೆ. ಅಂದ್ರೆ ಧರ್ಮ ಮತ್ತು ಆರೋಗ್ಯ ಒಂದಕ್ಕೊಂದು ಪೂರಕವಾಗಿತ್ತು. ಖಂಡಿತ, ಇದೊಂದು ಅತ್ಯುತ್ತಮ ಉದಾಹರಣೆ. ಸರಿ, ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ 2026ರ ಮಹಾಶಿವರಾತ್ರಿ ಒಂದು ವಿಶೇಷ ಜ್ಯೋತಿಷ್ಯ ಸಂಯೋಗದಿಂದಾಗಿ ಹೆಚ್ಚು ಶಕ್ತಿಶಾಲಿಯಾಗಿದೆ. ಹೌದು. ಈ ದಿನದ ಆಚರಣೆಗಳಲ್ಲಿ ಕೇವಲ ಉಪವಾಸ, ಜಾಗರಣೆ ಮಾತ್ರವಲ್ಲ, ದತ್ತುರ ಮತ್ತು ಭಾಂಗ್ನಂಥ ನಿರ್ದಿಷ್ಟ ವಸ್ತುಗಳ ಸೇವನೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಹೌದು, ಮತ್ತು ಆ ಸೇವನೆಯ ಹಿಂದಿನ ಅರ್ಥ ಕೇವಲ ಲೌಕಿಕ ಸಂಪತ್ತಲ್ಲ, ಬದಲಿಗೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಶಾಂತಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ. ಹಾಗೆಯೇ ಶಿವನ ವೈರಾಗ್ಯ ಮತ್ತು ಇತರ ದೇವತೆಗಳೊಂದಿಗಿನ ಅವನ ಸಂಬಂಧವನ್ನು ಆಧರಿಸಿ ಏನನ್ನು ಅರ್ಪಿಸಬೇಕು ಮತ್ತು ಏನನ್ನು ಅರ್ಪಿಸಬಾರದು ಎಂಬುದರ ಬಗ್ಗೆ ಸ್ಪಷ್ಟ ನಿಯಮಗಳಿವೆ. ಕೊನೆಯದಾಗಿ, ಈ ಆಚರಣೆಗಳು ಕೇವಲ ನಂಬಿಕೆ ಅಥವಾ ಸಂಪ್ರದಾಯಗಳಲ್ಲ. ಅವು ನಮ್ಮ ಶರೀರ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಒಂದು ಸಮಗ್ರ ಪ್ರಕ್ರಿಯೆ. ನಿಖರವಾಗಿ. ಪ್ರತಿಯೊಂದು ನಿಯಮ, ಪ್ರತಿಯೊಂದು ಅರ್ಪಣೆ, ಪ್ರತಿಯೊಂದು ನಿಷೇಧದ ಹಿಂದೆ ಒಂದು ಆಳವಾದ ಸಾಂಕೇತಿಕ ಅರ್ಥವಿದೆ. ಹೌದು, ಇದು ಕೇವಲ ಒಂದು ದಿನದ ವ್ರತವಲ್ಲ, ಇದು ನಮ್ಮ ಇಡೀ ಜೀವನ ಶೈಲಿಗೆ ಒಂದು ಮಾರ್ಗದರ್ಶನದಂತೆ. ಶಿಸ್ತು, ಸಂಕಲ್ಪ ಮತ್ತು ಶ್ರದ್ಧೆಯ ಮೂಲಕ ದೈವತ್ವವನ್ನು ಹೇಗೆ ತಲುಪಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ದತ್ತೂರದಂತಹ ವಸ್ತುವನ್ನು ಸೇವಿಸುವುದನ್ನು ಸಂಪತ್ತಿನಂತಹ ಲೌಕಿಕ ಫಲಿತಾಂಶಗಳಿಗೆ ಈ ಮೂಲವು ನೇರವಾಗಿ ಜೋಡಿಸುತ್ತದೆ. ಇದು ನಮಗೆ ಆಲೋಚಿಸಲು ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಪ್ರಾಚೀನ ಆಧ್ಯಾತ್ಮಿಕ ಆಚರಣೆಗಳು ಧಾರ್ಮಿಕ ಭಕ್ತಿ ಮತ್ತು ಲೌಕಿಕ ಸಮೃದ್ಧಿಯ ನಡುವಿನ ಸಂಬಂಧವನ್ನು ಹೇಗೆ ನೋಡುತ್ತವೆ? ಒಂದು ಇನ್ನೊಂದಕ್ಕೆ ದಾರಿಯೇ ಅಥವಾ ಇವೆರಡೂ ಬೇರೆ ಬೇರೆ ದಾರಿಗಳೇ?